ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಇವತ್ತು ಆಚೆ ಹೋಗೋಣ ಅಂತ ನಾವು ಡಿಸೈಡ್ ಮಾಡಿಕೊಂಡು ನಾನು ಟಿಫನ್ ಎಲ್ಲ ಮಾಡಲಿಲ್ಲ ಮನೆಯಲ್ಲೇ. ನಮ್ಮ ಮಕ್ಕಳು ಸಾಯಂಕಾಲನೇ ಈವ್ನಿಂಗೇ ಕೇಳ್ತಾ ಇದ್ರು, ಅದಕ್ಕೆ ನಾವು ಬೆಳಗ್ಗೆ ಹೋಗೋಣ ಅಂತ ಹೇಳಿದ್ವಿ. ಅದಕ್ಕೆ ಬೆಳಗ್ಗೆನೇ ಎದ್ದು ಅವರು ಸ್ವಲ್ಪ ಲೇಟಾಗಿ ಎದ್ರು. ಒಂದು 10 ಗಂಟೆ ಆಗಿತ್ತು. ಆಮೇಲೆ ನಾವು ರೆಡಿ ಆಗಿಬಿಟ್ಟು ಹೋಗೋಣ ಅಂತ ನಾನು ಇಲ್ಲೇ ಎಲ್ಲಾದರೂ ವಿಜಯನಗರ ಕಡೆ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡೆ. ಆಮೇಲೆ ತುಂಬ ದಿವಸ ಆಗಿತ್ತು ನಾವು ಗಾಂಧಿ ಬಜಾರ್ಗೆಲ್ಲ ಹೋಗಿ. ಅದಕ್ಕೆ ಒಂದೇ ಸಲ ಟಿಫನ್ಗೆ ಹೋಗೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಕರ್ಕೊಂಡು ಹೋದ್ರು. ಇಲ್ಲಿ ನೋಡಿ ಗೈಸ್, ಈ ಥರ ವ್ಯೂಸು. ಆ ಹೋಟ್ಲು ನಾವು ಒಂದೇ ಆ ಹೋಟ್ಲಲ್ಲೇ ತಿನ್ನೋದು, ಅದಕ್ಕೆ ಅಲ್ಲೇ ಬೇಕು ಅಂದ್ಬಿಟ್ಟು ಅವರು ಅಲ್ಲಿಗೆ ಕರ್ಕೊಂಡೋದ್ರು. ಇವ್ಡಿ ಹೋಟ್ಲಿಗೆ ಹೋಗ್ಬಿಟ್ಟು ಬೆಣ್ಣೆ ದೋಸೆ ತಿಂದ್ವಿ. ಅಂದರೆ ನಾವು ಜಾಸ್ತಿ ತಗೊಳ್ಳಲ್ಲ, ಒಂದು 2 ಪ್ಲೇಟೇ ತಗೊಳ್ಳೋದು. ನಮ್ಮ ಮಕ್ಕಳು ಸ್ವಲ್ಪ ಸ್ವಲ್ಪನೇ ತಿನ್ನೋದು, ಅದಕ್ಕೆ ನಾವು ಅವ್ರ ಜೊತೆನೇ ಅದೇ ತಿನ್ಕೊಂಡ್ವಿ. ಆಮೇಲೆ ನಮ್ಮ ಮನೆಯವ್ರಿಗೆ ಬೇಕಂದ್ಬಿಟ್ಟು ಅವರು ಕೇಸರಿ ಬಾತ್ ತಗೊಬಂದರು. ಅದನ್ನೇ ಎಲ್ಲರಿಗೂ ತಿನ್ನಿಸ್ತಾ ಇದ್ರು ಗೈಸ್. ಅವ್ರ ಸ್ವೀಟ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಅವರು ಅದೇ ತಿಂತಾರೆ. ಕೇಸರಿ ಬಾತ್ ತಿನ್ಕೊಂಡು ಅವರೊಬ್ಬರೇ ಅಂತೂ ತಿನ್ನಲ್ಲ, ಎಲ್ಲರಿಗೂ ತಿನ್ನಿಸ್ತಾರೆ. ಆಮೇಲೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಗೈಸ್ ದೋಸೆ ಯೂಡಿಯಲ್ಲಿ. ಮತ್ತು ಈ ಥರ ಎಲ್ಲ ಟಿಫನ್ ಮಾಡಿಕೊಂಡು ನಾವು ಎಲ್ಲ ನೋಡಿಕೊಂಡು ಅವ್ನು ಬೇಡ ಬೇಡ ಅಂದರೂ ತಿನ್ನಿಸ್ತಾಯಿದ್ರು. ಈ ಥರ ಎಲ್ಲ ಆಗಿತ್ತು ಗೈಸ್. ನಾವು ಟಿಫನ್ ಮಾಡಿಕೊಂಡು ಆಮೇಲೆ ಅಲ್ಲಿಂದ ನಾವು ಅವ್ರಿಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ರು, ಅದಕ್ಕೆ ನಾವು ರೋಟಿಗರ್ಗೆ ಬಂದ್ವಿ. ರೋಟಿಗರಲ್ಲಿ ಐಸ್ ಕ್ರೀಮ್ ಕೇಳಿದ್ರು. ಅವ್ನು ನೋಡಿದ್ರೆ ಅಲ್ಲೆಲ್ಲ ಬೇರೆ ಕಡೆನೇ ತಗೊಂಡಿದ್ದ. ಅವಳು ರೋಟಿಗರಲ್ಲೇ ತಗೊಂಡ್ಳು. ರೋಟಿಗರಲ್ಲಿ ತುಂಬ ಚೆನ್ನಾಗಿರುತ್ತೆ. ಅವನು ಬೇರೆ ಕಡೆ ತಗೊಂಡಿದ್ದಕ್ಕೆ ನಾನು ಹೇಳ್ತಾ ಇದ್ದೆ ಕ್ವಾಲಿಟಿನೇ ಚೆನ್ನಾಗಿಲ್ಲ, ರೋಟಿಗರಲ್ಲೇ ಚೆನ್ನಾಗಿದೆ, ಅವಳದೇ ಚೆನ್ನಾಗಿದೆ ಅಂತ. ಅದಕ್ಕೆ ಅವನು ಅಳ್ತಾ ಇದ್ದ. ಆಮೇಲೆ ಬೇರೆದು ಬೇಕಂದ್ಬಿಟ್ಟು ಕೇಳ್ತಾ ಇದ್ದ. ಆಮೇಲೆ ಇನ್ನೊಂದು ಅಲ್ಲೇ ತಗೊಂಡ. ಆಮೇಲೆ ಅದೆಲ್ಲ ಆದಮೇಲೆ ನಾನು ಟೀ ಕುಡಿಯೋಣ ಅಂತ ಟೀ ಕುಡಿದ್ವಿ. ಒಂದು ಸ್ವಲ್ಪ ಹೊತ್ತು ಹಂಗೆ ಟೈಮೆಲ್ಲ ಸ್ಪೆಂಡ್ ಮಾಡ್ತಾಯಿದ್ವಿ. ಆಮೇಲೆ ಈ ಥರ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಅವನು ಈ ಥರ ಎಲ್ಲ ಇದ್ದ ನೋಡಿ ಗೈಸ್. ಹೆಂಗೆ ಅವನಿಗೆ ಕೇಳಿದ್ದು ಕೊಡಿಸಿದ್ರೆ ಖುಷಿಯಾಗಿರ್ತಾನೆ. ಆಮೇಲೆ ಇದೆಲ್ಲ ತಿಂದಾದ್ಮೇಲೆ ತಿಂತಾ ಇದ್ದ. ಇದೆಲ್ಲ ಆದಮೇಲೆ ನಾವು ನನಗೇನಾದರೂ ಬೇಕು ಅಂತ ಕೇಳಿದ್ರು. ನಾನು ಸ್ಯಾಂಡ್ವಿಚ್ ಕೇಳಿದೆ, ಅದಕ್ಕೆ ನೋಡಿ ಗೈಸ್ ಈ ಥರ ಸ್ಯಾಂಡ್ವಿಚ್ ತಗೊಬಂದೆ. ನನಗೆ ಅದು ಇಷ್ಟ ಆಗೇ ಇಲ್ಲ, ಅದು ಉಪ್ಪು ಉಪ್ಪು ಖಾರ ಖಾರ ಇತ್ತು. ನಾನು ಹೇಳ್ದೆ ಅದು ಚೆನ್ನಾಗೇ ಇಲ್ಲ ಅಂತ. ಅದಕ್ಕೆ ನಾವಿಬ್ಬರು ಆ ಕಡೆ ಹೋಗ್ಬಿಟ್ಟು ಏನೋ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಅಷ್ಟರಲ್ಲಿ ಅವರು ತಗೊತಾ ಇದ್ರು. ಆಮೇಲೆ ಐಸ್ ಕ್ರೀಮ್ ಎಲ್ಲ ತಿಂದಾದ್ಮೇಲೆ ನಾನು ಚೆನ್ನಾಗಿಲ್ಲ ಅಂತ ಹೇಳಿದ್ದಕ್ಕೆ ಅವನು ಇನ್ನು ಬೇರೆ ಏನೋ ಕೇಳ್ತಾ ಇದ್ದ, ಅದೆಲ್ಲ ಕೊಡಿಸ್ತಾ ಇದ್ರು. ನಾನು ಸಾಕು ಸುಮ್ಮನೆ ಇರು ಓದೇ ಕೊಡ್ತೀನಿ ಅಂದಿದ್ದಕ್ಕೆ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಹಠ ಮಾಡಿಸ್ಕೊಂಡು ಟಿಕ್ ಟಾಕ್ ತಗೊಬಂದ. ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾನೆ. ಆಮೇಲೆ ಈ ರೀತಿ ಇತ್ತು. ಆಮೇಲೆ ಅಲ್ಲಿಂದ ನಾವು ನಮ್ಮ ಅತ್ತೆ ಮನೆ ಕಡೆ ಹೋದ್ವಿ. ತುಂಬ ದಿವಸ ಆಗಿತ್ತು ಮನೆಗೆ ಹೋಗ್ಬಿಟ್ಟು. ನಾನು ನೋಡಿದ್ರೆ ನಮ್ಮ ಅತ್ತೆ ಮನೆ ಆಚೆ ಕಡೆನೇ ಕೂತ್ಕೊಂಡಿದ್ರು. ಅವ್ರು ಯಾರೋ ತಾಯ್ತ ಕಟ್ಟೋರೆಲ್ಲ ಬಂದಿದ್ರು ಮನೆ ಹತ್ರ ದರ್ಗಾದಿಂದ. ಅವ್ರು ಚಿಂತಾಮಣಿಯವರಂತೆ. ನಮ್ಮ ಅತ್ತೆ ನಮ್ಮ ಮಕ್ಕಳಿಗೆ ಇವ್ರಿಗೊಂದು ತಾಯ್ತ ಕಟ್ಟಿಸ್ತಾ ಇದ್ರು. ಎಲ್ಲರಿಗೂ ತಗೊಂಡ್ರು ಕಾಲಿಗೆಲ್ಲ ಕಟ್ಟೋಕ್ಕೆ ದಾರ ಎಲ್ಲ. ನಾನು ಏನಂತ ನೋಡ್ತಾ ಇದ್ದೆ, ಇವತ್ತು ನೋಡಿಲ್ಲ ನಾನು ಅವ್ರನ್ನ. ಅಜ್ಜಿ ಹೇಳ್ತಾ ಇದ್ರು ಅವ್ರು ಯಾವಾಗಲೂ ಬರ್ತಾರೆ, ಒಳ್ಳೆಯದು ಕಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಮಕ್ಕಳೆಲ್ಲ ಎದುರ್ಕೊಡಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ರು. ನಮ್ಮತ್ತೆ ನಮ್ಮ ಮಗನಿಗೂ ನಮ್ಮ ಮಗಳಿಗೂ ನಮ್ಮ ಮನೆಯವ್ರಿಗೆಲ್ಲ ತಗೊಂಡ್ರು ತಾಯ್ತ. ಆಮೇಲೆ ಅದರಿಂದ ಏನೋ ಅದು ಓಡಿಸ್ತಾ ಇದ್ರು ಅವರು, ದರ್ಗಾದವರಂತೆ. ಭಯ ಎಲ್ಲ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಆರೋಗ್ಯ ಎಲ್ಲ ಚೆನ್ನಾಗಾಗುತ್ತೆ ಅಂತ ನಮ್ಮ ಮನೆಯವ್ರಿಗೆಲ್ಲ ಮಾಡಿಸ್ತಾ ಇದ್ರು. ಆಮೇಲೆ ನೋಡಿ ನಾನು ನೋಡಿಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ. ಅವ್ರು ಹೇಳ್ತಾಯಿದ್ರು ನೀನು ನಂಬ್ತಾ ಇಲ್ಲ, ಹಂಗೆ ಹಿಂಗೆ ಯಾಕೆ ವಿಡಿಯೋ ಮಾಡ್ತಾಯಿದ್ದೀರಾ, ನನ್ನ ಮಾತು ಸುಳ್ಳ, ಹಂಗೆ ಹಿಂಗೆ ಏನೇನೋ ಹೇಳ್ತಾಯಿದ್ರು. ನಾನು ಏನು ಕೇಳಿಸ್ಕೊಂಡಿಲ್ಲ. ಅದಕ್ಕೆ ನಾನು ಮನೆ ಒಳಗಡೆ ಹೋದೆ.
ಇಲ್ಲಿ ಇವನು ಮೋಹಿತ್ ಅಂತ ನಮ್ಮ ಅಕ್ಕನ ಮಗ ಇವನು. ಆಮೇಲೆ ಅಲ್ಲಿ ವಿಡಿಯೋ ಮಾಡ್ಕೊಂಡು ನಾವೆಲ್ಲ ಮಾತಾಡ್ಕೊಂಡು ರೇಗಿಸ್ಕೊಂಡು ನಮ್ಮ ಮಕ್ಕಳ ಜೊತೆ ಇದ್ವಿ. ಆಮೇಲೆ ನಾನು ನಮ್ಮ ಮನೆ ತೋರ್ಸೋಣ ಅಂದ್ಬಿಟ್ಟು ಈ ಥರ ವಿಡಿಯೋ ಮಾಡ್ತಾ ಇದ್ದೆ. ಇದು ಆಚೆ ಎಲ್ಲ ಹಿಂಗಿರುತ್ತೆ ನಮ್ಮ ಅತ್ತೆ ಮನೆ. ಹೋಗ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಮಧ್ಯಾಹ್ನದವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ. ನೋಡಿ ಗೈಸ್ ಹಿಂಗಿರುತ್ತೆ ನಮ್ಮ ಅತ್ತೆ ಮನೆ. ಇವರು ನಮ್ಮ ಅಕ್ಕ, ಇವರು ನಮ್ಮ ಅತ್ತೆ. ಆಮೇಲೆ ಕೈಮಾ ಸಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ಕಲಿಸ್ತಾ ಇದ್ರು. ಕೈಮಾ ತಂದ್ಬಿಟ್ಟು ನನಗೆ ಅದು ಇದು ಅಂತ ಹೇಳ್ತಾ ಇದ್ರು. ನಾನು ಕಲ್ತ್ಕೊತಾ ಇದ್ದೆ ಹೆಂಗ್ ಮಾಡೋದು ಅಂತ. ನನಗೆ ಕೈಮಾ ಸಾರು ಮಾಡಕ್ ಬರಲ್ಲ, ಅದಕ್ಕೆ ಅವ್ರು ಮಾಡ್ತಾ ಇರೋದನ್ನ ನೋಡಿ ವಿಡಿಯೋ ಮಾಡಿದೆ. ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಗೈಸ್. ನೋಡಿ ಈ ಏಜಲ್ಲಿ ಕೂಡ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ. ನಮ್ಗೆ ಹೇಳ್ಕೊಡ್ತಾ ಇದ್ದು 3 ಜನಕ್ಕೂ ಈ ಥರ ಮಾಡಬೇಕು, ಬರಲ್ವಾ ನಿಮ್ಗೆ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಇದ್ರು. ನಾವು ನೋಡ್ಕೊಂಡು ಹಂಗೆ ಸುಮ್ಮನಾದ್ವಿ. ಕಲಿಯೋಣ ಅಂದ್ಬಿಟ್ಟು ದೊಡ್ಡವ್ರು ಹೇಳ್ಕೊಡೋರು ನಾವು ಕಲಿತಾ ಇದ್ವಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ. ಗೈಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಬಾಯ್.